ಸರ್, ಡಾಕ್ಟರ್ ಆಗೋದಕ್ಕೂ ಮೊದಲು ಮತ್ತೆ ಡಾಕ್ಟರ್ ಆದ್ಮೇಲೆ ಆರೋಗ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯದಲ್ಲಿ ಆದಂತ ಒಂದು ಅತಿ ದೊಡ್ಡ ಬದಲಾವಣೆ ಏನು? ಸೊ ಡಾಕ್ಟರ್ ಆಗೋದಕ್ಕಿಂತ ಮುಂಚೆ ನನ್ನ ಒಂದು ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಅದೇ ಡಾಕ್ಟರ್ ಆದ್ಮೇಲೆ ನನ್ನ ಪೇಷಂಟ್ಸ್ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದ್ದೀನಿ. ನಮ್ಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ, ನಮ್ಗೆ ಊಟ ಯಾವಾಗ ತಿಂತೀವಿ ಅನ್ನೋದು ಗೊತ್ತಿಲ್ಲ, ಟೈಮ್ ಸೆನ್ಸ್ ಇಲ್ದಂಗೆ ಆಗ್ಬಿಟ್ಟಿದೆ ನಮಗೆ, ನಿದ್ದೆ ಅಂತೂ ಬಹಳ ಕಮ್ಮಿ. ಸರ್, ನಿಮಗೆ ಹುಷಾರಿಲ್ದೇ ಇರುವಂತಹ ಟೈಮಲ್ಲಿ ನೀವೇ ಮೆಡಿಸಿನ್ ತಗೊಳ್ತಿರೋ ಅಥವಾ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರೋ? ಮೆಜಾರಿಟಿ ಜನ ಏನ್ ಮಾಡ್ತಾರೆ ಅಂತಂದ್ರೆ ಮೆಡಿಕಲ್ ಸ್ಟೋರಿಗೆ ಹೋಗಿ ಹಾಗೆ ಮಾತ್ರೆ ತಗೊಂಡು ನನಗೆ ಅಜಿಥ್ರೊಮೈಸಿನ್ ಕೊಡಿ, ಅಮಾಕ್ಸಿಸೈಕ್ಲಿನ್ ಕೊಡಿ ಅಂತ ಹೇಳಿ ಅವರೇ ತಗೊಂಡು ತಿಂತಾ ಇದಾರೆ. ಆದ್ರೆ ನಾರ್ಮಲ್ ಜನನೇ ಆತರ ತಗೋಬೇಕಾದ್ರೆ ನಾವು ಡಾಕ್ಟರ್ಸ್ ಆಗಿ ನಮ್ಮ ಮೆಡಿಸಿನ್ ನಾವೇ ತಗೋತೀವಿ. ಸರ್, ನಿಮ್ಮ ಫ್ರೆಂಡ್ಸ್ ನಿಮಗೆ ಸಿಕ್ಕಾಗ ನೀವು ಡಾಕ್ಟರ್ ಅಂತ ಅಡ್ವಾಂಟೇಜ್ ತಗೊಂಡು ಬಿಟ್ಟಿ ಸಲಹೆಗಳನ್ನ ಕೇಳ್ತಾರ? ಖಂಡಿತವಾಗ್ಲೂ ಮೇಡಮ್. ನನ್ನ ಒಂದು ಮದ್ವೆನಲ್ಲಿ ನಾನೇ ತಾಳಿ ಕಟ್ಟಬೇಕಾದ್ರೆ ಆಯ್ತಾ, ಹಿಂದೆಗಡೆಯಿಂದ ಬಂದು ಸ್ವಲ್ಪ ಟೈಮ್ ಇದ್ದಾಗ ಇದೊಂದು ಇಸಿಜಿ ನೋಡಿ ಅಂತ ಇಸಿಜಿ ತೋರಿಸಿದ್ದಾರೆ. ಊಟ ಮಾಡ್ಬೇಕಾದ್ರೆ ಮದ್ವೆ ಇದರಲ್ಲಿ ಇದೊಂದು ರಿಪೋರ್ಟ್ಸ್ ನೋಡಿ ಅಂತ ಕೊಡ್ತಾರೆ. ಇಲ್ಲಿ ಮಾಲ್ ಅಲ್ಲಿ ಯಾರಾದ್ರೂ ಪೇಷಂಟ್ ಸಿಕ್ಕಿದ್ರೆ ಸರ್ ಚೆನ್ನಾಗಿದ್ದೀರಾ ಸರ್ ಅಂತ ಕೇಳಲ್ಲ, ಸರ್ ಇದೊಂದು ರಿಪೋರ್ಟ್ಸ್ ನೋಡಿ ಅಂತ ಕೇಳ್ತಾರೆ. ಅದ್ರ ಜೊತೆಲಿ ಪೇಷಂಟ್ಸ್ ಬರ್ತಾರಲ್ಲ, ಅವ್ರು ಇನ್ನ ಬುದ್ಧಿವಂತರು, ಅವ್ರಿಗೆ ತೋರ್ಸ್ಕೊಳಕ್ ಬಂದಿರ್ತಾರೆ, ಸರ್ ನನ್ನ ಮಗನ್ಗೊಂದು ಸಿರಪ್ ಬರೀರಿ, ನಮ್ಮ ಅಜ್ಜಿಗೆ ಕಾಲ್ ನೋಡ್ತಿದೆ ಅದಕ್ಕೊಂದು ಮಾತ್ರೆ ಬರ್ಬಿಡಿ ಅಂತ ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಬಿಟ್ಟಿಯಾಗಿ ಸಲಹೆಗಳಂತೂ ತುಂಬಾ ಅಂತ ಕೊಡ್ತಾ ಇರ್ತೀವಿ.